ಚಿತ್ರದುರ್ಗ ಎಸ್ಪಿ ಕಚೇರಿಯ ಮುಂಭಾಗ ಪ್ರೀತಿಸಿ ಮದುವೆಯಾಗಿದ್ದ ಯುವ ಜೋಡಿ ರಕ್ಷಣೆ ಕೋರಿ ಮನವಿ ಮಾಡಿದ್ದಾರೆ. ಹಿರಿಯೂರು ತಾಲೂಕಿನ ಬುರುಜನರೊಬ್ಬ ಗ್ರಾಮದ ಭಾವನಾ ಮತ್ತು ಚೇತನ್ ಒಂದೇ ಗ್ರಾಮದವರು ಹಾಗೂ ಒಂದೇ ಸಮುದಾಯದವರು ಕೂಡ. ಕಳೆದ 2 ವರ್ಷಗಳಿಂದ ಪ್ರೀತಿಸಿ ಪೋಷಕರ ವಿರೋಧದ ಮಧ್ಯೆಯೂ ಕಳೆದ 1 ವಾರದ ಹಿಂದೆ ಮದುವೆಯಾಗಿದ್ದಾರೆ. ಸದ್ಯ ಮದುವೆಗೆ ಭಾವನಾ ಕುಟುಂಬಸ್ಥರಿಂದ ಸಾಕಷ್ಟು ವಿರೋಧವಿದೆ. ಹಾಗಾಗಿ ನಮಗೆ ಜೀವನ ಮಾಡಲು ಸೂಕ್ತ ರಕ್ಷಣೆ ಕೊಡಿ ಅಂತ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರಿಗೆ ಮನವಿ ಮಾಡಿದ್ದಾರೆ. ಅಲ್ಲಿ ನಾವಿಬ್ರು ಇಷ್ಟಪಟ್ಟು ಓಡೋಗಿ ಮದುವೆ ಆಗಿರೋದು. ಮನೇಲಿ ಪ್ರಪೋಸಲ್ ಇಟ್ಟಿದ್ವಿ. ಬಟ್ ಏನಂದರೆ ಅವರು ಹೊಲದ ಕಾರಣ, ಅವರು ಓದಿಲ್ಲ ಅನ್ನೋ ಕಾರಣ, ಇನ್ಫಾರ್ಮೇಷನ್ ಏನೂ ತಿಳ್ಕೊಂಡಿಲ್ಲಂಗೆ, ಏನು ಓದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ತಿಳ್ಕೊಂಡಿಲ್ಲಂಗೆ ಮನೇಲಿ ಒಪ್ಪಲ್ಲ ಅಂತಂದು, ಒಂದೇ ಊರಿಗೆ ಕೊಡಲ್ಲ ಅಂತ ಹೇಳಿ ಒಪ್ಪಲಿಲ್ಲ ನಾವು ಪ್ರಪೋಸಲ್ ಇಟ್ರು. ಸೊ ನಾವು ಈ ಥರ ಡಿಸಿಷನ್ ತೊಗೊಂಡಿದ್ದೀವಿ. ಮದುವೆ ಆಗಿ ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ದಾವಣಗೆರೆಯಲ್ಲಿ ಓದ್ತಾ ಇರೋದು. ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಹಿಂಗೂ ಕಂಪ್ಲೇಂಟ್ ಆಗಿದೆ ಅಂದಕ್ಕೆ ಐಮಂಗಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ನಮ್ಮ ಸೇಫ್ಟಿ, ನಮ್ಮ ಮನೆಯವರಿಂದ ಬೆದರಿಕೆ ಇರೋ ಕಾರಣಕ್ಕೋಸ್ಕರ, ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ನಾವಿಲ್ಲಿ SP ಆಫೀಸಿಗೆ ಬಂದಿದ್ದೀವಿ. ಮುಂದಿನ ಜೀವನ ಅವ್ನು ನನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ನಂಗೆ ತುಂಬ ನಂಬಿಕೆ ಇಟ್ಕೊಂಡೆ ನಾನು ಬಂದಿರೋದು ಸರ್ ಇಲ್ಲಿಗೆ. ಅವನ ಜೊತೆ ನಾನು ಚೆನ್ನಾಗಿದ್ದು ತೋರಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು. ಇನ್ನು ಭಾವನಾ ಚೇತನ್ ವಿವಾಹ ವಿರೋಧಕ್ಕೆ ಕಾರಣ ಕೂಡ ಇದೆ. ಚೇತನ್ ಓದಿಕೊಂಡಿರೋದು ITI ಮಾತ್ರ. ಆದರೆ ಭಾವನಾ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ನಲ್ಲಿ 2ನೇ ವರ್ಷ ಓದ್ತಿದ್ದಾರೆ. ITI ಓದಿದ್ರೂ ಚೇತನ್ 4 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದು ಸದ್ಯ ಗ್ರಾಮದಲ್ಲಿ ತನ್ನ 2 ಎಕರೆ ಜಮೀನಲ್ಲಿ ಕೃಷಿ ಮಾಡಿಕೊಂಡಿದ್ದಾನೆ. ಮನೆಯ ಕಡೆಯಿಂದ ಅಷ್ಟೇನು ಶ್ರೀಮಂತಿಕೆ ಇಲ್ಲ ಎಂಬ ಕಾರಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಸೊ ನಾನು ಈಗ ಭಾವನಾ ಅನ್ನೋ ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿದ್ದೀನಿ. ಸೊ ಇವಾಗ ಸಾಂಪ್ರದಾಯಿಕವಾಗಿ ಅವರು ಹುಡುಗಿ ಮನೆಯಲ್ಲಿ ಹುಡುಗಿನೇ ಫಸ್ಟ್ ಪ್ರಪೋಸಲ್ ಇಟ್ಟಿದ್ರು. ಈ ಥರ ಪಟ್ಟಿದ್ದೀನಿ, ಸೊ ಮದುವೆ ಮಾಡಿಕೊಡಿ ಅಂತ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರು ಸ್ವಲ್ಪ ದಿನ ಏನೂ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ಒಂದಿನ ಕರೆಸ್ಬಿಟ್ಟು ದುರ್ಗಕ್ಕೆ. ಸೊ ಅವರ ತಂದೆ ತಾಯಿ ಮಾತ್ರ ಸೇರದೆ ಅವರ ಬೇರೆ ಯಾರನ್ನೂ ಕರೆಸ್ಬಿಟ್ಟು, ಅವ್ರಿಗೆ ನನಗೂ ಗೊತ್ತಿಲ್ಲ ಸರ್, ಈಗ ಹೇಳಿದ್ದು, ಕರೆಸ್ಬಿಟ್ಟು ಅವ್ರಿಗೂನಿಗೆ ಬಿಡಲ್ಲ, ಸೊ ಬದಿಸ್ತೀನಿ ಅವನೊಬ್ಬನೇನಾ ಹಾಗೆ ಹೀಗೆ ಅಂತಂದೇಳಿ ಹುಡುಗಿಗೆ ಸ್ವಲ್ಪ ಟಾರ್ಚರ್ ಮಾಡಿದ್ದಾರೆ ಅವತ್ತು. ಆ ಹುಡುಗಿಗೆ ಮತ್ತು ಅವರ ಮಾವಂದ್ರಿಗೆ ಫೋನ್ ಮಾಡಿಸಿ ಅವರ ಚಿಕ್ಕಪ್ಪ ಇದು ಫೋರ್ಸ್ ಮಾಡಿ ಮಾತಾಡ್ಸಿದ್ದಾರೆ ಸರ್, ಇನ್ಮೇಲೆ ಹಾಗೆ ಮಾಡಲ್ಲ ಅದು ಇದು ಅಂತ. ಸೊ ಮತ್ತು ನಾವು ವಿಷ ಕುಡಿದು ಸತ್ತೋಗ್ತೀವಿ ಅಂತ ಎದುರಿಸಿದ್ದಾರೆ. ಸೊ ಅದನ್ನೆಲ್ಲ ಇವಳು ಮತ್ತೆ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಅವತ್ತು ನಂಬಿಕೆ ಕೊಟ್ಟು ಸುಮ್ಮನೆ ಬಂದಿದ್ದಾಳೆ. ನೆಕ್ಸ್ಟ್ ಆಫ್ಟರ್ 2 ಡೇಸಲ್ಲಿ ಮತ್ತೆ ಅವರು ಮತ್ತೆ ಕೇಳ್ತಾರೆ ಅದು ಇದು ಅಂತಂದೇಳಿ ಸ್ವಲ್ಪ ದಿನ ಮತ್ತೆ ಮಾತಾಡಿದ್ದಾರೆ ಅವ್ರ ನಮ್ಮ ತಾಯಿ ಜೊತೆ. ಅವ್ರ ತಾಯಿ ಯಾವುದಕ್ಕೂ ಹಿಗ್ಗಿಲ್ಲ ಬಗ್ಗಿಲ್ಲ. ಸೊ ಅವ್ರ ಅಜ್ಜಿ ಜೊತೆ ಕೂಡ ಹೇಳಿದ್ದಾರೆ. ಅವ್ರ ಅಜ್ಜಿ ಸ್ವಲ್ಪ ನಂಬಿಕೆ ಕೊಟ್ಬಿಟ್ಟು, ಸರಿ ಆಯಿತು ಯಾವಾಗಿದ್ರೂ ಮಾಡಲೇಬೇಕು ಮದುವೆನ, ಸೊ ಮಾಡಿಕೊಡ್ತೀವಿ ಅಂತಂದೇಳಿ ಹುಡುಗಿಗೆ ನಂಬಿಕೆ ಕೊಟ್ಟಿದ್ದಾರೆ. ಸೊ ಅದ್ರ ನೆಕ್ಸ್ಟು ಮತ್ತೆ ಏನೂ ಡಿಸ್ಕಸ್ ಇಲ್ಲ ಸರ್. ಮತ್ತೆ ಹೇಳ್ಕೊಳಕ್ಕೆ ಹೋದರೆ ಫೋನ್ ಮಾಡ್ತಾನೆ, ಹೇಳು ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಎದುರಿಸಿದ್ರಂತೆ. ಅವಳು ಹೆದರುಬಿಟ್ಟು ನನಗೆ ಫೋನ್ ಮಾಡಿದ್ಲು. ಸೊ ದಾವಣಗೆರೆಗೆ ಹೋಗ್ಬಿಟ್ಟು ಅವಳಿರೋ ಪ್ಲೇಸ್ಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಹಿಂದೂ ಸಂಪ್ರದಾಯಿಕವಾಗಿ ನಾವು ಹೊಳಲ್ಕೆರೆಯಲ್ಲಿ ಮದುವೆ ಆಗಿದ್ದೀವಿ ಸರ್. ಈಗ ಹೊಳಲ್ಕೆರೆಯಲ್ಲಿ ಗಣಪತಿ ಟೆಂಪಲಲ್ಲಿ ಸರ್ ಮದುವೆ ಆಗಿದ್ದೀವಿ. ಸೊ ಅಲ್ಲಿಂದ ನಾವು ಇಲ್ಲಿ ಬಂದಿದ್ದೀವಿ ಸರ್ ಚಿತ್ರದುರ್ಗ. ಸದ್ಯ ಇಬ್ಬರು ಪೋಷಕರ ವಿರೋಧದ ಮಧ್ಯೆ ಮದುವೆಯಾಗಿ ಪೋಷಕರಿಂದ ತಮಗೆ ಜೀವ ಭಯ ಇದೆ ಅಂತ ಪೊಲೀಸ್ ಮೊರೆ ಹೋಗಿದ್ದಾರೆ. ಇನ್ನು ಭಾವನಾ ತನ್ನ ಇಂಜಿನಿಯರಿಂಗ್ ಡಿಗ್ರಿ ಪೂರ್ತಿ ಮಾಡಲಿ, ಉತ್ತಮ ಜೀವನ ಕಟ್ಟಿಕೊಳ್ಳಲಿ ಅನ್ನೋದು ನಮ್ಮ ಆಶಯ.